ನಮಗೆಲ್ಲ ಹೋಗಿದ್ದಾರೆ. ನಮಗೆಲ್ಲರಿಗೂ ಭಾಳ ನೋವಾಗಿದೆ. ಯಾಕೆಂದರೆ ಅವರು ಪಾರ್ಟಿಗೆ ಜಾತಿ ಗೀತಿ ಬಿಟ್ಟು ಅಬೋವ್ ಪಾರ್ಟಿ ಲೈನ್ ಅಬೋವ್ ಕಾಸ್ಟ್ ಲೈನ್. ಇದು ಕೊರೋನಾ ಒಂದು ಭೀಕರ ಕಾಯಿಲೆ ಅಂತ ಯಾವಾಗಲೂ ಹೇಳ್ತಾ ಇದ್ರು. ನಮಗೂ ಭಾಳ ವಾರ್ನಿಂಗ್ ಕೊಟ್ಟರು. ಆದರೆ ಇದಕ್ಕೆ ನಾವು ಕೆಲವೊಮ್ಮೆ ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಇವತ್ತು ನಾರಾಯಣರವರು ನಮಗೆ ಬಿಟ್ಟು ಹೋಗ್ಯಾರ. ಈಗ ನಮ್ಮ ಜೊತೆ ನಮ್ಮ ಆಶೀರ್ವಾದ ಮಾಡಿದ ಗುರುಗಳು ಅಳ್ಕೂಡಪ್ಪವರು ಬಂದಿದ್ದಾರೆ. ನಾನು ನಾರಾಯಣರವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆಲ್ಲ ಕುಟುಂಬದವರಿಗೆ ಅವರಿಗೆ ಧೈರ್ಯ ಕೊಡಲಿ. ಮತ್ತು ನಾರಾಯಣರಾವ್ ಅವರು ಪ್ರಥಮ ಬಾರಿ MLA ಆಗಿ ಫಸ್ಟ್ ಸ್ಪೀಚ್ ಇದ್ದಾಗ ನಾನು ಅಸೆಂಬ್ಲಿಯಲ್ಲಿದ್ದೆ. ನಾನು ಇದ್ದಿದ್ದು ಫ್ಯಾಕ್ಟ್ ಹೇಳ್ತೀನಿ. ನನ್ನ ಪಾರ್ಟಿ ಇಲ್ಲ, ಜಾತಿ ಏನಿಲ್ಲ. ಅವರು ಪ್ರಥಮ ಅವ್ರದ್ದು ಭಾಷಣ ಮಾಡುವಾಗ ಅವರು ಬಸವ ಕಲ್ಯಾಣ ಬಗ್ಗೆ ಮತ್ತು ಅನುಭವ ಮಟ್ಟ ಬಗ್ಗೆ ಭಾಳ ಕಾಳಜಿಯಿಂದ, ನಾನು ಕಾಂಗ್ರೆಸ್ ಸಂತಾನಿದ್ದೆ, ಕಾಂಗ್ರೆಸ್ MLA ಇದ್ದೆ. ನಾನು ರೈಟ್ ಸೈಡ್ ಸ್ಪೀಕರ್ ರೈಟ್ ಸೈಡ್ ಕೂತಿದ್ದೆ ರೂಲಿಂಗ್ ಪಾರ್ಟಿ ಜೊತೆಗೆ. ಅಲ್ಲಿ ನಾರಾಯಣರಾವ್ ಮಾತಾಡಿ ನೋಡಿದಾಗ ನಮಗೆ ಖುಷಿಯಾಯಿತು. ಇಂಥ ಒಬ್ಬ ನಾಯಕರು ನಮ್ಮ ಕಡೆ ಇಲ್ಲಿ ಬಂದಿದ್ದಾರೆ ಮತ್ತು ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಭಾಳ ಸಂತೋಷ ಆಯಿತು. ಅವತ್ತು ಅವ್ರು ಭಾಳ ಕಳ್ಕಳಿ ವಿನಂತಿ ಮಾಡ್ತಾಯಿದ್ರು ಅದರಿಂದ ಮುಖ್ಯಮಂತ್ರಿಯವರಿಗೆ. ಆದರೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಪೋಸಿಷನ್ದಾಗ ಕೂತಿದ್ರು. ಸಂಜೆ 6:30 ಆಗಿತ್ತು ಸಾಯಂಕಾಲ. ನಮ್ಮ ಯಡಿಯೂರಪ್ಪ ಅವರು ಪೆನ್ನಿಂದ ನೋಟ್ ಮಾಡ್ತಾಯಿದ್ರು ನಾರಾಯಣರಾವ್ ಅವರು ಹೇಳೋದೆಲ್ಲ ಅಲ್ಲಿ ದೊಡ್ಡವ್ರ ಡಿಮಾಂಡ್ ಕಳಕಳಿಯಿಂದ ಭಾಳ ನೋವಿನಿಂದ ಭಾಳ ಕೇಳ್ತಾ ಇದ್ರು. ಸರ್, ನನಗೇನು ಬೇಕಾಗಿಲ್ಲ, ನಮ್ಮ ಅನುಭವ ಮಂಟಪ ಆಗಬೇಕು, ರಾಷ್ಟ್ರಪತಿ ಕರ್ಕೊಂಡು ಬರಬೇಕು ಮತ್ತು ಇಡೀ ಜಗತ್ತಿನಲ್ಲೇ ನಂದದು ಒಂದೇ ನನ್ನ ಜೀವನ ಸ್ವಾರ್ಥಕ್ಕೆ ಆಗ್ತದೆ ಅಂತ ಹೇಳಿ ಅವರು ಕಳಕಳಿ ವಿನಂತಿ ಮಾಡ್ತಾಯಿದ್ರು. ಅಷ್ಟೇ ಸೀರಿಯಸ್ಲಿ ನಮ್ಮ ಯಡಿಯೂರಪ್ಪ ಅವರು ಅದನ್ನು ನೋಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಹೇಳಿದೆ ಭಾಷಣ ಆದಮೇಲೆ ನಮ್ಮ ನಾರಾಯಣರಾವ್ ಅವರಿಗೆ, ಅಣ್ಣ, ಯಾಕಂದ್ರೆ ನಾರಾಯಣರಾವ್ ಮತ್ತು ನಾವು ಒಂದು 5-6-7 ವರ್ಷದಿಂದ ಭಾಳ ಸಮೀಪ ಆಗಿದ್ದೀವಿ. ಧರ್ಮಸಿಂಗ್ ಸಾಹೇಬ್ರ ಜೊತೆಗೆ ನಾನು ಕಾಂಗ್ರೆಸ್ಸಲ್ಲಿದ್ದಾಗ ಏನೇ ಸಮಸ್ಯೆ ಏನೇ ನಮಗೆ ಬೇಕಾದರೆ ನಾನು ನಾರಾಯಣರಾವ್ ಹೋಗ್ತಿದ್ವಿ. ಇವತ್ತು ಧರ್ಮಸಿಂಗ್ ಸಾಹೇಬರು ಮತ್ತು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವೇನು ಹೇಳಿದ್ದು ಕೇಳ್ತಾ ಇದ್ರು. ನಮ್ಮ ಯಡಿಯೂರಪ್ಪ ಅವರು ಅದನ್ನು ನೋಟ್ ಮಾಡಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ 17ನೇ ಸೆಪ್ಟೆಂಬರ್ ಕೇವಲ 15 ತಿಂಗಳದಾಗ ಗುಲ್ಬರ್ಗ ಬಂದಾಗ 50 ಕೋಟಿ ಅನುಭವ ಮಂಟಪ ಸಲುವಾಗಿ ನಮ್ಮ ಮುಖ್ಯಮಂತ್ರಿ ಅದಕ್ಕೆ ಅನುದಾನ ಕೊಟ್ಟರು. ಅವತ್ತು ಹೇಳಿದೆ ಮತ್ತು ನಾರಾಯಣರವರಿಗೆ, ಸಾಹೇಬ್ರೆ, ಈಗ ನಿಮ್ಮ ಕನಸು ನನಸಾಗ್ಲಿಕ್ಕೆ ಅಂತ ಹೇಳಿದೆ. ಅದಕ್ಕೆ ಇವತ್ತು ಈ ನಮ್ಮ ಭಾಗಕ್ಕೆ, ನಮ್ಮ ವಿಶೇಷವಾಗಿ ನಮ್ಮ ಚಿಂಚೋಳಿಯಲ್ಲಿ ಅವ್ರ ಅಭಿಮಾನಿಗಳು ಭಾಳ, ನಮ್ಮ ಈ ಭಾಗಕ್ಕೆ ಬಸವ ಕಲ್ಯಾಣ ಆಗಲಿ, ಬೀದರ್ ಆಗಲಿ ಭಾಳ ಎಲ್ಲರಿಗೂ ನೋವಾಗಿದೆ. ನಾನು ಕೂಡ ಮೊನ್ನೆ ಸಾಯಂಕಾಲ ನಮ್ಮ ಸುರೇಶ್ ಅಂಗಡಿಯವರ ಅಲ್ಲಿ ಡೆಲ್ಲಿಯಲ್ಲಿ ನಿನ್ನೆ ಮತ್ತೆ ಬಂದೆ. ನಾವು ನಾರಾಯಣರಾವ್ ನಮ್ಮ ಮೊನ್ನೆನೇ ಗೊತ್ತಾಗಿತ್ತು ಕ್ರಿಟಿಕಲ್ ಅಂತ ಹೇಳಿ. ನಿನ್ನೆ ಬಂದು ಸೀದಾ ನಾವು ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಅವ್ರಿಗೆ ನೆಗೆಟಿವ್ ಅಂತ ಬಂತು, ರಿಪೋರ್ಟ್ ಬಂತು. ಆ ಬಾಡಿ ರಿಸೀವ್ ಮಾಡಿ ಆ ಬಾಡಿಗೆ ಬರ್ತಾ ಇದೆ. ಈಗ ನಮ್ಮ ಅರ್ಕೂಡ್ ಶ್ರೀ ಬಂದ ಮೇಲೆ ನಮ್ಮನ್ನು ಭಾಳ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಈಗ ಅವರಿಗೆ ಖಂಡಿತವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ತಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತು ಇವತ್ತು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಕೈ ಜೋಡಿಸಿ, ಈ ಕೊರೋನಾ ಮಹಾಮಾರಿ ಭಾಳ ಡೇಂಜರ್ ಅದ. ಇದು ಯಾರು ಇದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ನೀವು ಹೋಗ್ತೀರಿ, ಹಿಂದೆ ತ್ರಾಸ ಮಾಡೋಗ್ತೀರಿ. ನಿಮ್ಮ ಹಿಂದೆ ಭಾಳ ಮಂದಿ ಇರ್ತಾರ, ನಿಮ್ಮ ಮೇಲೆ ಡಿಪೆಂಡ್ ಆದವರು ಭಾಳ ಮಂದಿ ಇರ್ತಾರ. ಅವ್ರ ಸೊಲಾಗಾದರೂ ನೀವು ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು. ನನಗೆ ಕೂಡ ನಾ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ನಿನ್ನೆ ಡಾಕ್ಟರ್ ಫೋನ್ ಮಾಡಿ ಟೆಸ್ಟ್ ಮಾಡಿ ಕಳಿದ್ರು, ನೀವು ಎಲ್ಲಿ ಹೋಗ್ಬೇಡ್ರಿ ಬೆಂಗಳೂರು ಬಿಟ್ಟು 1 ತಿಂಗಳು ಅಂದ್ರೆ ಆಯ್ತು ಸರ್, ನಾ ಒಂದೇ ಸ್ವಲ್ಪ ಬಸವ ಕಲ್ಯಾಣ ಹೋಗ್ಬಿಡ್ತೀನಿ ಅಂತೇಳಿ ಅನುಮತಿ ತೊಗೊಂಡು ಬಂದೆ ನಾನು. ಇವತ್ತು ನಮಗೆ ಇಂಥ ನಾಯಕರು ಕಳ್ಕೊಂಡಾಗ ಮತ್ತು ಮೊನ್ನೆ ನಾವು 1 ವರ್ಷದಿಂದ ದತ್ತರಿಗೆ ಇಲ್ಲಿ ಬಂದಿದ್ವಿ ನಾವು. ಅಲ್ಲಿ ನಾವು ಡೆಲ್ಲಿಯಿಂದ ಹೈದ್ರಾಬಾದ್ ಸೀದಾ ಅಲ್ಲಿ ಬಂದೆ. ನಮ್ಮ ಇಲ್ಲಿ ನಿಮ್ಮ ಯಕ್ಲೂರು ಅಲ್ಲಿ ಬಂದಿದ್ವಿ. ಅಲ್ಲಿ ಕೂಡ ಅವ್ರು ಹೇಳಿದ್ರು,
ಜಾಧವ್ ಸಾಹೇಬ್ರೆ ನೀವು 5 ಲಕ್ಷ ಕೊಡ್ರಿ, ನಾ 20 ಲಕ್ಷ ಕೊಡ್ತೀನಿ, ಗುಡಿ ಕಂಪ್ಲೀಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಇವತ್ತು ಎಲ್ಲ ಸಮುದಾಯಕ್ಕೆ ತೊಗೊಂಡು ಹೋಗೋದು ನಾಯಕರು, ಅಂಥ ನಾಯಕರು ನಾವು ಕಳ್ಕೊಂಡಿದ್ದೀವಿ. ಎಲ್ಲರಿಗೂ ನೋವಾಗಿದೆ, ಭಾಳ ಬೇಸರ ಆಗಿದೆ. ನಾನು ದೇವರಿಗೆ ಬೇಡ್ಕೋತೀನಿ, ಆದಷ್ಟು ಜಲ್ದಿ ವ್ಯಾಕ್ಸಿನ್, ಕೊರೋನಾ ವ್ಯಾಕ್ಸಿನ್ ಸಿಗಲಿ. ಮತ್ತೊಮ್ಮೆ ನಮ್ಮದು ಎಲ್ಲರದು ಈಗ ಎಲ್ಲರಿಗೂ ಮತ್ತೆ ಹೇಳ್ತೀನಿ, ವ್ಯಾಕ್ಸಿನ್ ಆಗೋವರೆಗೂ ಕೊರೋನಾ ಇಲ್ಲ ಅಂತ ತಿಳ್ಕೋಬಾರ್ದು. ವ್ಯಾಕ್ಸಿನ್ ಯಾವಾಗ ಆಗಿ ವ್ಯಾಕ್ಸಿನ್ ಸಕ್ಸಸ್ ಆದ್ಮ್ಯಾಗ ನಾವು ಕೊರೋನಾದಿಂದ ಫ್ರೀ ಆಗಿ ತಿಳ್ಕೊಬೇಕು. ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಇದನ್ನು ಭಾಳ ಸೀರಿಯಸ್ ಆಗಿ ತಗೋರಿ, ಲೈಟ್ ತೊಗೋಬೇಡ್ರಿ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಎಲ್ಲ ಕಡೆ ಎಚ್ಚರಿಕೆ ಇರಲಿಕ್ಕೆ ನೀವೆಲ್ಲರೂ ಹೇಳಬೇಕಂತ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ನಮ್ಮ ಅಪ್ಪರು ಬಂದು ಅವರು ಅಪಾರ ಶರಣ ಭಕ್ತಿಯನ್ನು ಹೊಂದಿದಂಥವ್ರು. ಅವ್ರ ಬಗ್ಗೆ ತಾವು ಕಂಡಂತೆ ನಾರಾಯಣರವರ ನಡೆ ನುಡಿ ಯಾವ ರೀತಿ ಇತ್ತು? ಬಡವರ ಬಂಧು, ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಪಿ ನಾರಾಯಣರವರ ನಿಧನದ ಸುದ್ದಿ ಕೇಳಿ ಪೊಲೀಸ್ ಯಾರಿದ್ರಲ್ಲ ಲೈನ್ ಸರ್ ಹಚ್ಬಿಟ್ರೆ ಬರ್ ಸ್ವಲ್ಪ ಹನುಮಂತಣ್ಣ ಏನ್ ಹೇಳಕ್ಕೆ ಥೋಡೆ ಮೊಬೈಲ್ಗಳು ಹೆಚ್ಚಾಗಿ ಅದ್ರ ಕಡೆ ಏನ್ ಹೊಂಟಿದೆ ಅದಕ್ಕೆ ನಿಮ್ಮಲ್ಲೇ ಹೊಂಟಿದೆ. ಅವರು ನಾವು ಇಬ್ರು ಮೊನ್ನೆ ಒಂದು ಕಾರ್ಯಕ್ರಮ ಖೇಡಬಿಯಲ್ಲಿ ಇಬ್ರು ಜೊತೆಯಲ್ಲೇ ಒಂದು ಕಾರ್ಯಕ್ರಮ ನಾವು ಮಾಡಿದೀವಿ. ಬಿ ನಾರಾಯಣರವರು ಅವತ್ತು ಕೂಡ ಬಹಳ ಸುಸ್ತಾಗಿದ್ರು. ನಾವು ಅಲ್ಲಿ ಸೋಮಲಿಂಗೇಶ್ವರ ಮಠಕ್ಕೆ ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಮಾನ್ಯ ಶಾಸಕರು ಬಹಳ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರು. ಮತ್ತಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು, ನಾವು ಅವರು ಊಟ ಮಾಡಿದ್ವಿ. ಈ ಭಾಗದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕಷ್ಟಪಟ್ಟು ಬಸವ ಕಲ್ಯಾಣ, ಬಸವನ ಶರಣ ನಾಡಲ್ಲೇ ಒಂದ್ಸಲ ಶಾಸಕರಾಗಬೇಕು ಅಂತ ಅವ್ರ ಪಣ 89ರಿಂದ ಜನತಾ ಪಕ್ಷದಿಂದ ಪ್ರಾರಂಭ ಮಾಡಿ ಮುಂದೆ 2018ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಶಾಸಕರಾದರು. ಅವ್ರು ಯಾವಾಗಲೂ ನನಗೆ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ರು, ಸರ್ ನಾನು ಸಾಯೋದಕ್ಕಿಂತ ಮುಂಚೆ ಒಂದು ಸಲ ಬಸವ ಕಲ್ಯಾಣದ ಶಾಸಕನಾಗಿ ನಾನು ಸಾಯ್ಬೇಕು ಅಂತ. ಯಾಕೋ ಗೊತ್ತಿಲ್ಲ ಬಿ ನಾರಾಯಣರಾವ್ ಸಾಹೇಬ್ರಿಗೆ ಯಾಕೆ ಆ ರೀತಿ ಬರ್ತಿತ್ತೋ ಗೊತ್ತಿಲ್ಲ. ಇವತ್ತು ನಿಜವಾಗ್ಲೂ ಬಹಳ ದುಃಖ ಆಗ್ತಾ ಇದೆ. ಇವತ್ತು ನನ್ನ ಕ್ಷೇತ್ರ, ಅವ್ರ ಕ್ಷೇತ್ರ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವರೊಂದು ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಹಾಕಬೇಕು ಅಂತ ಸಾಕಷ್ಟು ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ಸಾಕಷ್ಟು ಅವ್ರು ಹೋರಾಟ ಮಾಡಿದ್ರು. ಅದಕ್ಕೆ ನಾವು ಹಿಂದೆ ಬಂಡೆಪ್ಪ ಕಾಶೆಂಪುರವರು ನಾವು ಗುರುತಿನ ಸರ್ಕಾರ ಪತನ ಆಯಿತು. ಅದು ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು ಸುಮಾರು 100 ಕೋಟಿ ರೂಪಾಯಿ ಇವತ್ತು ಅನುಭವ ಮಂಟಪ ಹಣ ನೀಡಿದ್ದಾರೆ. ಇವತ್ತು ಬಿ ನಾರಾಯಣರಾವ್ ಸಾಹೇಬ್ರು ಹೇಳ್ತಾ ಇದ್ರು, ಸರ್ ನಾವು ಡೆಲ್ಲಿಗೆ ಹೋಗೋಣ. ನಾರಾಯಣರಾವ್ ಹೇಳ್ತಾ ಇದ್ರು, ಸರ್ ನಿಮ್ದಾಗ್ಲಿ, ಬಂಡೆಪುರದಾಗ್ಲಿ, ಈಶ್ವರ್ ಖಂಡ್ರೆ ಅವ್ರದಾಗ್ಲಿ ಕಾಲೇಜಲ್ಲಿ ಬಹಳಷ್ಟು ಕೆಲಸಗಳಾಗಿವೆ, ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಕೊಡಿ ಅಂತ ಬಿ ನಾರಾಯಣರಾವ್ ಹೇಳ್ತಾ ಇದ್ರು. ಇವತ್ತು ನಿಜವಾಗ್ಲೂ ಇವತ್ತು ಅವರ ಹಂಗಾಗಿ ಆ ಹೋರಾಟ ನಿಂತು ಬಂದಂಥ ವ್ಯಕ್ತಿ ರಾತ್ರಿ 3 ಗಂಟೆಗೂ ಹೋಗೋದು, ಯಾರು ಬಂದರೂ ಕರ್ಕೊಂಡು ಬರೋದು,
ಹೋಗ್ರಿ पीछे हो जाओ। चलो चलो
Governor, General Salute, President, and Governor, Slow, arms, Governor, order, arms. Governor, Bill of Senate, on fifth. Minute. Governor, attention. Governor, stand at test. ದಯವಿಟ್ಟು ಹೊರಗಡೆ ಹೋಗಿ ಆದವರೆಲ್ಲ ದಯವಿಟ್ಟು ಹೊರಗಡೆ ಹೋಗಿ ಆಗಿದೆ ಇನ್ನೂ ಸ್ವಲ್ಪ ಫೆಡರಲ್ ಕಾರ್ಡ್ ಕೊಡೋದಿದೆ ಕಂಪ್ಲೀಟ್ ಆಗಿಲ್ಲ ದಯವಿಟ್ಟು ನೀವು ಹೊರಗಡೆ ಆಯ್ತು ಇವ್ರಿಗೆ ಕಳಿಸಿ ಆಯ್ತು ಹೋಗಿ ಏನಪ್ಪ ಪ್ಲೀಸ್ ಪ್ಲೀಸ್ ಬನ್ನಿ Present! One, five! Reload! Present! One, five! Reload! Present! One, five! Governor, unload! Governor, order, arms! Governor, slow, arms! Governor, present, arms!
down your arms. Reverse. Take up empty cases. Governor, middle left and falls. Left turn. Governor, further falls. North. ಬರಿ ಮಾಡೋರು ಯಾರಿಲ್ಲ ಇನ್ನೊಬ್ರು ಪಿಪಿ ಇರೋ ಇಬ್ಬರು ಪಿಪಿ ಇರೋರು ಸ್ವಲ್ಪ ಸೈಡ್ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ ಹಿಂದೆ ನಿಧನಕ್ಕೆ ಹನುಮಂತ ಇದು ಕ್ಯಾಮ್ರಾ ಸ್ವಲ್ಪ ಈಗ ಇವ್ರು ಕ್ಯಾಮ್ರಾನೇ ಫೋಟೋಗ್ರಾಫರ್ ಹಲೋ ಸರ್ ಸರ್ ಎದುರುಗಡೆ ಬಿಡ್ಬಿಡ್ತಾರೆ ಅರಬಿ ಆ ಕಡೆ ಎದುರು ಬಿಡ್ಬಿಡ್ರಿ ಯಾರೋ ಬರಲಿ ಕಡೆ ನೋಡಿಗ
ಸರ್ ಇದು ಕಡೆ ಕಡೆ ಬರ್ರಿ. ಅಣ್ಣ ನೀವು ಸೈಡ್ ಬರೀತೀರ ಸ್ವಲ್ಪ ಸರಿ ಸ್ವಲ್ಪ ಸರಿ ಸ್ವಲ್ಪ ಸರಿ ಹಂಗೆ ತಗೊಡು ಫ್ಲೋಟು ಇದೇ ಆ ಕಡೆ ತಿರ್ಸ್ಕೊಂಡು
ಆ ಬ್ಯಾರಿಕೇಡ್ ಫಿಕ್ಸ್ ಮಾಡ್ಬಿಡ್ತೀವಿ. ಆ ಬ್ಯಾರಿಕೇಡ್ ಫಿಕ್ಸ್ ಮಾಡ್ತೀವಿ ಬಿಡ್ರಿ. ಆ ಬ್ಯಾರಿಕೇಡ್ ಬಿಟ್ರಲ್ರಿ ತೆಗೆದ್ರಲ್ರಿ ಬ್ಯಾರಿಕೇಡ್ ಅದಕ್ಕೆ ಫಿಕ್ಸ್ ಮಾಡ್ತೇವೆ ಫಿಕ್ಸ್. मम्मी आ रही है उनके साथ में बात तो पता निकल जाएगी चलो बोलो नागप्पा उसके साथ पकड़ो अच्छा इधर पड़ा थोड़ा साइड हो जाओ सर मेरे नाली इच्छी मामा सर प्लीज अम्मा ने नाली सारा गिर कर गौतम चले ना यार
ಅಲ್ಲಿ ಬ್ಯಾರಿಕೇಡ್ ಓಪನ್ ಮಾಡಿ ಫೆಸಿಲಿಟೇಟ್ ಮಾಡಿ ಎಲ್ಲರಿಗೂ ದಯವಿಟ್ಟು ಅದವರೆಲ್ಲ ಹೊರಡಿ ದೇವರಾಜ್ ಮಂತೇಶ್ ನೀವೆಲ್ಲ ಹೋಗ್ಬಿಡಿ ಒಬ್ಬೊಬ್ಬರು का दुआ था कि वापस आना चाहिए, ठीक होना चाहिए। हो जाएंगे गुरु ಒಂದು ರೌಂಡ್ ಹಾಕಿ ಎಲ್ಲ ಕಳಿಸ್ಬಿಡಿ. ಎಲ್ಲ ಕಳಿಸ್ಬಿಡಿ ಅವರ ಅಂತ್ಯಕ್ರಿಯೆ ಅವರ ಪರಿವಾರದ ಸದಿಚ್ಛೆಯಂತೆ ಎಲ್ಲ ವಿಧಿವಿಧಾನಗಳ ಪ್ರಕಾರ ಸಕಲ ಸರ್ಕಾರಿ ಗೌರವದೊಂದಿಗೆ ಇಂದು ನೆರವೇರಿದೆ. ಇದಕ್ಕಾಗಿ ಎಲ್ಲ ರೀತಿಯ ಒಂದು ತಯಾರಿ ಮಾಡಿದಂಥ ಜಿಲ್ಲಾಡಳಿತಕ್ಕೂ ನಾವೆಲ್ಲ ಶಾಸಕರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ವಿ ನಾರಾಯಣರವರು ನಮ್ಮಿಂದ ಅಗಲಿ ಹೋಗಿರ್ಬೋದು, ಆದರೆ ಅವರು ಮಾಡಿದಂಥ ಕೆಲಸ ಅವರೇನು ಈ ಜಿಲ್ಲೆಗಾಗಿ, ಬಡವರಿಗಾಗಿ, ಶೋಷಿತರಿಗಾಗಿ, ಎಲ್ಲ ವರ್ಗದವರಿಗಾಗಿ, ರೈತರಿಗಾಗಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟ, ಅವರ ಸಂಕಲ್ಪ, ಅವರ ಕನಸುಗಳು, ಅವರ ಆಲೋಚನೆಗಳು ನಮ್ಮ ಜೊತೆಯಲ್ಲಿದ್ದಾವೆ. ಅದೆಲ್ಲವನ್ನೂ ಮಾಡಲಿಕ್ಕೆ ನಾವೆಲ್ಲ ಜಿಲ್ಲೆ ಶಾಸಕರು ಪಕ್ಷಾತೀತವಾಗಿ, ನಾನಿದ್ದೀನಿ, ರಾಜಶೇಖರ್ ಅವರಿದ್ದಾರೆ, ಬಂಡಪ್ಪ ಅವರಿದ್ದಾರೆ, ವಿಜಯ್ ಸಿಂಗ್ ಅವರಿದ್ದಾರೆ, ನಾವೆಲ್ಲರೂ ಚಂದ್ರಶೇಖರ್ ಪಾಟೀಲ್ ಅವರಿದ್ದಾರೆ, ನಾವೆಲ್ಲರೂ ಸೇರಿ ಇವತ್ತು ಪ್ರಯತ್ನ ಮಾಡ್ತೀವಿ. ಅವರ ಅಗಲುವಿಕೆಯ ದುಃಖ ಏನಿದೆ, ಆ ದುಃಖ ಅಂತೂ ಇದ್ದೇ ಇರ್ತದೆ. ಆದರೂ ಅವರೇನು ನಮಗೆ ಕನಸಿನಲ್ಲೂ ವಿಚಾರ ಆಲೋಚನೆ ಮಾಡಿರಲಿಲ್ಲ, ನಮ್ಮಿಂದ ದೂರ ಹೋಗ್ತಾರೆ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವರ ಪರಿವಾರದವರಿಗೂ ಅವರ ಗೆಲುವಿಗೆ ತಡೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನು ಕನಸಿತ್ತು ಸರ್ ಈ ರೀತಿ ನನ್ನ ಎದುರುಗಡೆ ಹೇಳಿದ್ದಂಥ ಸಂದರ್ಭದಲ್ಲಿ ಬಸವ ಕಲ್ಯಾಣ್ ಇದೊಂದು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಆಗಬೇಕು, ಧಾರ್ಮಿಕ ಆಧ್ಯಾತ್ಮಿಕ ತಾಣ ಆಗಬೇಕು. ಇಲ್ಲಿ ಯಾರು ಒತ್ತಡದಲ್ಲಿದ್ದಂಥ ಜನ ಬರ್ತಾರೆ, ಅವರಿಗೆ ಬಸವ ಕಲ್ಯಾಣದಲ್ಲಿ ಬಂದರೆ ಇದೊಂದು ಪವಿತ್ರವಾದಂಥ ಭೂಮಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದಂಥ ಭೂಮಿ. ಇಲ್ಲಿ ಬಂದರೆ ಅವರಿಗೆ ಒಂದು ಶಾಂತಿ ಸಿಗಬೇಕು, ಸಮಾಧಾನ ಸಿಗಬೇಕು, ಸಮಾಜ ನಿರ್ಮಾಣ ಆಗಬೇಕು ಅನ್ನೋಂಥದ್ದು, ಶೋಷಣೆ ಹೋಗಬೇಕು ಅನ್ನೋಂಥದ್ದು. ಬಸವ ಕಲ್ಯಾಣ ಜಿಲ್ಲೆ ಮಾಡ್ತೀನಿ ಅಂತ ಹೇಳ್ತಿದ್ವಿ, ಮಾಡಂತ ಆಗಬೇಕು ಅವ್ರ ಇಚ್ಛೆ. ನಮಗೆ ನೀವು ನಮಗಿಂತ ಹೆಚ್ಚಿಗೆ ಒಂದು ಪ್ರಭಾವ ಇದ್ರಿ, ಮಾಡ್ರಿ, ನಮ್ಗೆ ಸಹಕಾರ ಮಾಡ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಪಕ್ಷಾತೀತವಾಗಿ ಅಜಾತ ಶತ್ರು ಹಾಗೆ ಎಲ್ರಿಗೂ ಭಾಳ ಹತ್ತಿರದವರಾಗಿದ್ದರು, ಭಾಳ ಆತ್ಮೀಯರಾಗಿದ್ದರು. ಹೀಗಾಗಿ ಅವರ ನೆನಪು ಸದಾ ನಮ್ಮ ಜೊತೆಲಿ ಇರ್ತೀವಿ. ಪ್ರಿಯ ಶಾಸಕರಾದಂಥ ಶ್ರೀ ವಿ ನಾರಾಯಣರವರ ಬೀದರ್ ಜಿಲ್ಲೆಯ ಒಬ್ಬ ಜನಪ್ರಿಯ ಶಾಸಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಇವತ್ತು ಬಸವ ಕಲ್ಯಾಣ ಮತ್ತು ಹುಮನಾಬಾದ್ ಎರಡೂ ಮತಕ್ಷೇತ್ರ, ಬಸವ ಕಲ್ಯಾಣ ತಾಲೂಕಿನಲ್ಲಿ 9 ಗ್ರಾಮ ಪಂಚಾಯತ್ಗಳು ನನ್ನ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತೆ. ನಾವು ಇಬ್ಬರು ಜೊತೆಯಲ್ಲೇ ಕೂಡಿ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು, ಹುಮನಾಬಾದ್ ಅಭಿವೃದ್ಧಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ.
ಮೊನ್ನೆ ಕೆರಡಬಿಯಲ್ಲಿ ಬಾಗಿಲು ಬಿಡ್ತಕ್ಕಂಥ ಕಾರ್ಯಕ್ರಮ, ಕೊನೆಯ ಕಾರ್ಯಕ್ರಮ ಅವರು, ನಾನು ಅವ್ರ ಜೊತೆಯಲ್ಲೇ ಬಾಗಿಲು ಬಿಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಶಿವಲಿಂಗೇಶ್ವರ ಮಠದಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯಿತು. ಅಲ್ಲಿ ಕೂಡ ಬಹಳ ಸುಂದರವಾದಂಥ ಮಾತನಾಡಿದ್ರು ಬಿ ನಾರಾಯಣರವರು. ಇವತ್ತು ಅವ್ರದ್ದು ಏನಿದೆ ಅಂದ್ರೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಆಗಬೇಕು, ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು ಅಂತ ಅವ್ರದ್ದೊಂದು ದೂರದೃಷ್ಟಿ ಇತ್ತು. ಇವತ್ತು ಆ ಎಲ್ಲ ಕಾರ್ಯಗಳು ಇವತ್ತು ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಸೇರಿ ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಇವತ್ತೇನು ಬಿ ನಾರಾಯಣರವರ ಅಗಲಿಕೆಯಿಂದ ನನಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷಕ್ಕೆ ಸಾಕಷ್ಟು ಹಾನಿಯಾಗಿದೆ. ಇವತ್ತು ಬಿ ನಾರಾಯಣರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದ್ರ ಜೊತೆಯಲ್ಲಿ ಅವ್ರ ಪರಿವಾರದವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲಿ ಅಂತ ನಾನು ಹೇಳ್ತೀನಿ.